ಎಸ್ ಎಲ್ಲ ರೈತರಿಗೂ ನಮಸ್ಕಾರ ರೀ. ನಾವು ಇಲ್ಲೊಂದು ಕುಂದಗೋಳ ತಾಲೂಕು ಗ್ರಾಮದ ಹತ್ತಿರ ಬಂದಿದ್ದೀವಿ. ಅಮ್ಮಾರ ಈಗ ಒಂದು ವಾರದ ಹಿಂದೆ ನಿಮ್ಗೆ ನಾವು ಭೇಟಿ ಹಾಕಿ ಬಂದಿದ್ದು ಹೌದ್ರಿ? ಒಂದು ವಾರದಿಂದ ಈ ಸೋಯಾಬೀನ್ ಕೊಟ್ಟಾಗ ಹೆಂಗಿತ್ತು ರೀ? ಸೋಯಾಬೀನ ಬೆಳೆ ಕಮ್ಮಿ ಇತ್ತು, ಒಂದು ಗೇಣಿ ಇತ್ತಂದ್ರೆ ಮೊನ್ನೆ ನಾವು ಕೊಟ್ಟಾಗ. ಈಗ ಒಂದು 15 ದಿನ ಆತಂದ್ರೆ 20 ದಿನ ಆತ್ರಿ ನಾವು ಕೊಟ್ಟ. 20 ದಿನ ಆತ. ಈಗ ನೋಡ್ರಿ ನಡಮಟ್ಟ ಬಂದೈತ್ರಿ ಅವರ, ಹೌದ್ರಿ? ಅಡ್ಡಿಲ್ಲ. ಹೆಂಗೆ ರಿಸಲ್ಟ್ ಎಲ್ಲ ಹೆಂಗೆ ಅನಿಸೈತಿ ರೀ ಅವ್ರ? ನಿಮ್ಗೆ ಚಲೋ ಅನಿಸ್ತೈತಲ್ರಿ? ಎಸ್ ಡಿಯರ್ ಆಲ್ ಲೀಟರ್ಸ್ ನೋಡ್ಬೋದು ಎಲ್ಲರಿಗೂ. ನಾವು ಮೊನ್ನೆ ಒಂದು ವಾರದಿಂದ ಕೊಟ್ಟು ಹೋದಾಗ ಒಂದು ಗೇಣಿತ್ತು. ಈಗ ಅಮ್ಮರಿಗೆ ಕೊಟ್ಟ ತಕ್ಷಣ ನೋಡ್ರಿ ಬರೋಬ್ಬರಿ ನಡಮಟ್ಟ ಬಂದೈತೆ ಸರ. ಸೋಯಾಬೀನ ತುಂಬ ಒಂದು ಏನಪ್ಪ ಅಂದ್ರೆ ಹೂವು ಕಾಯಿ ಎಲ್ಲ ಭಾರಿ ಚಂದ ಹಿಡ್ದೈತಿ. ಎಲ್ಲರೂ ನೋಡ್ಬೋದು ಇಲ್ಲಿ ಬರೋಬ್ಬರಿ ತೊಡಿಮಟ್ಟ ಐತಿ, ತೊಡಿಮಟ್ಟ ಬೆಳೆ ಐತಿ. ಈ ಒಂದು ಒಳ್ಳೆ ರಿಸಲ್ಟನ್ನು ಎಲ್ಲ ರೈತರಿಗೂ ಹೇಳಕ್ಕೆ ಇಷ್ಟಪಡ್ತೀರಲ್ರಿ ಅವರ? 4 ಜನಕ್ಕೆ ಹೇಳೋಕ್ಕಾಗೋದಿಲ್ಲ. ಎಸ್, ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಇವತ್ತು ನಮ್ದು ಕುಂದಗೋಳ ಭಾಗದಾಗ. ಸೋಯಾಬೀನ್ನ ಒಂದು 20 ದಿನ ಇರ್ಬೋದು ಅಷ್ಟೇ ಅಲ್ರಿ? ಈ ಒಳ್ಳೆ ರಿಸಲ್ಟನ್ನು ಎಲ್ಲ ರೈತರಿಗೂ ಹೇಳ್ರಿ. ಹೆಚ್ಚಿನ ಸಂಖ್ಯೆ ಒಳಗೆ ಎಲ್ಲರೂ ಕಮ್ಮಿ ಖರ್ಚೊಳಗೆ ಜಾಸ್ತಿ ಇಳುವರಿಯನ್ನು ಯೂಸ್ ಮಾಡಿರಿ ಅಂತ ಹೇಳಿಕೆ ತುಂಬ ಖುಷಿ ಆಗ್ತದೆ. ಭಾಳ ರೇಟ್ ಇಲ್ಲರಿ, ಬರೀ ಒಂದು 300 ಒಂದು 700-800 ರೂಪಾಯಿ ಒಂದು ಟಾಣಿ ಕೊಟ್ಟೋಗಿದ್ದೆ ಅಷ್ಟೇ ಅಲ್ರಿ ನಿಮ್ಗೆ? ಎಸ್, ಒಳ್ಳೆ ರಿಸಲ್ಟ್ ಬಂದಿದೆ. ತುಂಬ ಖುಷಿ ಆಗ್ತಾಯಿದೆ ಅಂತ ಹೇಳ್ತಾಯಿದ್ರೆ. ಎಸ್, ಜೈ ಸರ್ವಶ್ರೀ.